ಜೈ ಹಿಂದ್, ನಮಸ್ತೆ ಎಲ್ಲರಿಗೂ. ಇವತ್ತು ಬೀಟ್ರೂಟ್ ಮಸಾಲ ಮಜ್ಜಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ನೋಡಿ ಅದು ಹೆಂಗೆ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನೀವು ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು ಮಾಡಿ ಮನೆಯಲ್ಲಿ. ನನಗಂತೂ ಭಾಳ ಇಷ್ಟ ಆಯ್ತಪ್ಪ ಇದು. ಈಗ ಜೀರಿಗೆ ಮೆಣಸಿನಕಾಳು ಹುರಿತಾ ಇದ್ದೀನಿ ನಾನೀಗ. ಸ್ವಲ್ಪ ಗಮ್ಮ ಅನ್ನೋವರೆಗೂ ಹುರ್ಕೋಬೇಕು, ಸ್ವಲ್ಪ ಕೆಂಪಾಗೋವರೆಗೂ. ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಮಾಡಿ ಒಂದು ಸೈಡ್ ಇಟ್ಕೋಬೇಕು. ಲಾಸ್ಟಿಗೆ ಮಿಕ್ಸ್ ಮಾಡಬೇಕು, ಮಜ್ಜಿಗೆಯಲ್ಲಿ ಲಾಸ್ಟಿಗೆ ಮಿಕ್ಸ್ ಮಾಡಬೇಕು. ಕೊನೆಗೆ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಹುರಿದಿದ್ದಾಯಿತು, ಈಗ ಮಿಕ್ಸಿ ಮಾಡಿಕೊಂಡೆ. ನಂತರ ಈಗ ಮಜ್ಜಿಗೆಗೆ ಏನು ಬೇಕು, ಬೀಟ್ರೂಟು, ಮೆಣಸಿನ್ಕಾಯಿ, ಅಲ್ಲ, ಜಿಂಜರ್. ನಾನು ಚಿಕ್ಕ ಬೀಟ್ರೂಟ್ ತೊಗೊಂಡಿದ್ದೆ, ಒಂದೆರಡು ಮೆಣಸಿನ್ಕಾಯಿ ತೊಗೊಂಡೆ, ಹಸಿ ಮೆಣಸಿನ್ಕಾಯಿ, ಒಂದು ಜಿಂಜರ್ ಅದರಲ್ಲಿ ಅರ್ಧ ಹಾಕಿದ್ದು ನಾನು. ಎರಡು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮಜ್ಜಿಗೆ ಎಷ್ಟು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕಿದ್ರೆ ಹಾಕೋಬೋದು, ಸ್ವಲ್ಪ ಗಟ್ಟಿ ಇದೆ, ಮೊಸರು ಟೈಪ್ ಇದೆ ಅದು. ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು ಅದಕ್ಕೆ. ಈಗ ನಾನು ಬೀಟ್ರೂಟು ಮತ್ತು ಮೆಣಸಿನ್ಕಾಯಿ 2, ಜಿಂಜರು ಒಂದು ತುಂಡು ಅದರಲ್ಲಿ, ಅದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಮಿಕ್ಸಿ ಮಾಡಿಕೊಂಡು ಹಸಿದೇ ಕಲಿಸ್ಬೇಕು, ಇದೆಲ್ಲ ಹಸಿದೇ ಕಲಿಸ್ಬೇಕು. ಕೊನೆಗೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಷ್ಟೆ. ಒಗ್ಗರಣೆ ಹಾಕಬಾರ್ದು, ಇದನ್ನೆಲ್ಲ ಫ್ರೈ ಮಾಡಬಾರ್ದು. ಬೀಟ್ರೂಟು, ಮೆಣಸಿನ್ಕಾಯಿ, ಜಿಂಜರು, ಅಲ್ಲ ಇದೆ ಅಲ್ಲ, ಅದು ಫ್ರೈ ಮಾಡ್ಕೋಬಾರ್ದು. ಡೈರೆಕ್ಟ್ ಹಸಿದೇ ಮಜ್ಜಿಗೆಗೆ ಹಾಕಬೇಕು. ಮಜ್ಜಿಗೆ ಮಾಡೋದಕ್ಕೆ ಮಜ್ಜಿಗೆ ಅಂದರೆ ಎಲ್ಲರೂ ಅರ್ಥ ಆಗಲ್ಲ. ಬಟರ್ ಮಿಲ್ಕ್ ಮಾಡ್ತಾರೆ. ಬೀಟ್ರೂಟ್ ಮಸಾಲ ಬಟರ್ ಮಿಲ್ಕ್. ಮಿಕ್ಸಿ ಹಾಕ್ಕೊಂಡೆ ನಾನು. ಈಗ ಇದನ್ನು ಸೋಸ್ಕೋಬೇಕು. ಈಗ ನಾವು ನೀಟಾಗಿ ಸೋಸ್ಕೊಂಡು ನೀರು ಹಾಕ್ಕೊಂಡು ಸೋಸ್ಕೋಬೇಕು. ಸ್ವಲ್ಪ ನೀರು ಹಾಕೋ, ಗಟ್ಟಿಗಿದೆ ಅಲ್ವಾ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ತಾ ಇದ್ದೀನಿ ಅದನ್ನು ಎಲ್ಲ. ಅದು ಎಲ್ಲ ಸ್ವಲ್ಪ ಇದಿರುತ್ತಲ್ವ, ತರಿ ಇರ್ತದಲ್ಲ, ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಈಗ ನಮಗೆ ಬೇಸ್ ಚೆನ್ನಾಗಿ ಹಿಂಡ್ಕೋಬೇಕು ಅದನ್ನ. ಬೀಟ್ರೂಟು, ಮೆಣಸಿನ್ಕಾಯಿ, ಅಲ್ಲ ಮಿಕ್ಸಿ ಮಾಡಿದ್ವಲ್ವ, ಅದೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಅದನ್ನು ರಸೆಲ್ಲ ಮಜ್ಜಿಗೆ ಇದು ಇಳ್ಕೋಬೇಕಲ್ಲ ನೀಟಾಗಿ. ಹಿಂಗೆ ಕ್ಲೀನಾಗಿ ಕ್ಲೀನಾಗಿ ಹಿಂಡ್ಕೋಬೇಕು. ಹಂಗೆ ಹಿಂಡ್ಬೇಕಾಗೆ ಜಿಂಜರ್ದು ಸ್ವಲ್ಪ ರಸ ಎಲ್ಲ ಅದಕ್ಕೆ ಬೀಳಬೇಕಲ್ವ. ಬೇಕಿದ್ರೆ ಇನ್ನೂ ಸ್ವಲ್ಪ ನೀರಾಗಿ ಕಲಸಿ ಇನ್ನೊಂದ್ಸರಿ ಸೋಸ್ಬೋದು ಅದನ್ನ. ಈಗ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ. ಮಜ್ಜಿಗೆ ಸ್ವಲ್ಪ ಗಟ್ಟಿ ಇರೋ ಮಜ್ಜಿಗೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಅದಕ್ಕೆ. ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಮಜ್ಜಿಗೆ. ಇದು ಊಟಕ್ಕೂ ಚೆನ್ನಾಗಿರುತ್ತೆ, ಮಧ್ಯಾಹ್ನದೊತ್ತು ಕುಡಿಯೋದಕ್ಕೂ ಊಟಕ್ಕೂ ಚೆನ್ನಾಗಿರುತ್ತೆ. ಇದು ಮೆಣಸು, ಜೀರಿಗೆ ಮಸಾಲ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಫಸ್ಟಿಗೆ, ಅದು ಮಿಕ್ಸಿ ಮಾಡಿದ್ದು ಮೆಣಸು, ಜೀರಿಗೆ. ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಸ್ವಲ್ಪ ಕಡಿಮೆ, ಸ್ವಲ್ಪ ಮಂದ ಇತ್ತಲ್ವ, ಗಟ್ಟಿ ಇತ್ತು ಮಜ್ಜಿಗೆ. ಈಗ ಸಾಲ್ಟ್ ಎಷ್ಟು ಬೇಕು ಅಷ್ಟು ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಜೀರಿಗೆ, ಸಾಸಿವೆ, ಒಂದು ಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ ಬೇಕಿದ್ರೆ ಹಾಕ್ಕೋಬೋದು. ಕಡಲೆಬೇಳೆ ಉದ್ದು ನಾನು ಹಾಕಿಲ್ಲ ಅಷ್ಟೆ. ಒಗ್ಗರಣೆ ಹಾಕಿದೆ ನಾನೀಗ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಹಾಕಿ. ಒಳ್ಳೆ ರುಚಿ ಇರುತ್ತೆ ಇದು. ಈ ಟೇಸ್ಟೇ ಬೇರೆ, ಭಾಳ ಚೆನ್ನಾಗಿತ್ತು. ನಂಗೆ ಭಾಳ ಇಷ್ಟ ಆಯಿತು ಮಜ್ಜಿಗೆ ಇದು. ಒಂದ್ಸಲ ಉಪ್ಪಾಗಿದೆ ಅಂತ ಟೇಸ್ಟ್ ನೋಡಬೇಕು. ನನಗೆ ಕಡಿಮೆ ಅನಿಸ್ತು, ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿದೆ ನಾನು. ಫಸ್ಟಿಗೆ ಉಪ್ಪು ಜಾಸ್ತಿ ಬಿದ್ದುಬಿಟ್ರೆ ತೆಗಿಯೋದು ಕಷ್ಟ ಅಲ್ವಾ, ತೆಗಿಯೋಕ್ಕೆ ಬರೋದೇ ಇಲ್ಲ. ಮತ್ತೆ ಮಜ್ಜಿಗೆ ಹಾಕ್ಕೋಬೇಕು ನಾವು ಅದಕ್ಕೆ. ಟೇಸ್ಟ್ ಮಾಡೋದು ಈಗ.
ರೆಡಿ ಆಯಿತು ಮಸಾಲ ಮಜ್ಜಿಗೆ, ಬೀಟ್ರೂಟ್ ಮಸಾಲ ಮಜ್ಜಿಗೆ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ, ನನಗೆ ಭಾಳ ಇಷ್ಟ ಆಯಿತು ಇದು. ಎಲ್ಲ ಕಾಲದಲ್ಲಿ ಕುಡಿಬೋದು ಇದನ್ನು, ಯಾಕಂದರೆ ಜಿಂಜರು ಬೀಟ್ರೂಟ್ ಬಿದ್ದದಲ್ವಾ, ನಮಗೆ ಕಫ ಮಾಡಲ್ಲ. ಎಲ್ಲ ಕಾಲದಲ್ಲಿ ಕುಡಿಬೋದು, ಅನ್ನದಾಗ ಹಾಕ್ಕೊಂಡು ತಿನ್ಬೋದು, ಒಳ್ಳೆ ರುಚಿ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಬಾಯ್. ನೀವು ಟ್ರೈ ಮಾಡಿ ಒಂದು ಸಾರಿ. ಬಾಯ್ ಎಲ್ಲರಿಗೂ.